ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕೃತಿಕಾ ಭೂಮಿಕಾ ವ್ಲಾಗ್ಸ್. ಇವತ್ತು ಭೂಮಿಕಾ ಎಲ್ಲ ಒಬ್ಬಳೇ ವಿಡಿಯೋ ಮಾಡ್ತಿದ್ದೀನಿ ಅಂತ ನೋಡ್ತಿದ್ರೆ, ಭೂಮಿಕಾ ಟ್ಯೂಷನ್ಗೆ ಹೋಗಿದ್ದಾಳೆ. ಹಾಗಾಗಿ ನಾನು ಒಬ್ಬಳೇ ಅವಳು ಬರೋಷ್ಟರಲ್ಲಿ ಒಂದು ಸ್ನ್ಯಾಕ್ ಪಟ್ ಅಂತ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಸ್ನ್ಯಾಕ್ ಬಂದು ಡ್ರೈ ಗೋಬಿನ ನಾನು ಮಾಡೋದಕ್ಕೆ ಆಲ್ರೆಡಿ ಕಾಲಿಫ್ಲವರ್ನ ಕಟ್ ಮಾಡಿದ್ದೀನಿ. ಸೊ ಅದಕ್ಕೆ ನೀರು ಹಾಕಿ ಇಟ್ಟಿದ್ದೀನಿ. ಸ್ವಲ್ಪ ಅರಶಿನ ಆ್ಯಡ್ ಮಾಡಬೇಕು ಇವಾಗ. ಓಕೆ, ಸೊ ಇವಾಗ ಇದಕ್ಕೆ ಒಂದು ಸ್ವಲ್ಪ ಅರಶಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಕುದಿ ಬರಲಿ. ಒಂದು ಸ್ವಲ್ಪ ಇದರಲ್ಲಿ ಜರ್ಮ್ಸ್ ಎಲ್ಲ ಇರುತ್ತಲ್ಲ, ಹುಳ ಎಲ್ಲ ಇರುತ್ತಲ್ಲ, ಅದೆಲ್ಲ ಕ್ಲೀನ್ ಆಗಲಿ ಅಂತ ಹೇಳಿ ಇಟ್ಕೊಂಡಿದ್ದೀನಿ. ಅದು ಬಾಯ್ಲ್ ಆಗೋಷ್ಟರಲ್ಲಿ ನಾನು ಪುದೀನ ಚಟ್ನಿನ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಸೊ ಅದಕ್ಕೆ ಪುದೀನ, ಕೊತ್ತಂಬರಿ, 2 ಚಿಲ್ಲಿ ತೊಗೊಂಡಿದ್ದೀನಿ. ಸ್ವಲ್ಪ ಖಾರ ಇದೆ ಹಾಗಾಗಿ. ಒಂದು ಹಾಫ್ ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಆ್ಯಂಡ್ ಹುರ್ಗಡ್ಲೆ, ಇದಿಷ್ಟನ್ನು ರುಬ್ಕೊಬೇಕು. ಸೊ ಈಗ ಇದನ್ನೆಲ್ಲ ರುಬ್ಬೋದಕ್ಕೆ ಹಾಕ್ಕೊಳ್ಳೋಣ. ಈಗ ಅದಷ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ರುಬ್ಕೊಬರಬೇಕು. ಈ ಕಡೆ ಬ್ಯಾಟರ್ ರೆಡಿ ಮಾಡೋದಕ್ಕೆ ಒಂದು 1.5 ಸ್ಪೂನಷ್ಟು ಮೈದಾ ಹಾಕ್ಕೊಳ್ತಾ ಇದ್ದೀನಿ. ಇದು ರೈಸ್ ಫ್ಲೋರ್, ಅಕ್ಕಿ ಹಿಟ್ಟು. ಒಂದು 2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಕಾರ್ನ್ಫ್ಲವರ್. ಇದನ್ನು ಒಂದು 2 to 3 ಟೇಬಲ್ ಸ್ಪೂನಷ್ಟು ಹಾಕ್ಕೋಬೇಕು. ನಾನಿಲ್ಲೊಂದು 3 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು. ಆಮೇಲೆ ಜೀರಾ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 1/4 ಟೇಬಲ್ ಸ್ಪೂನಷ್ಟು ಜೀರಾ ಪೌಡರ್, 1/4ರಿಂದ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಾ ಪೌಡರ್. ಇವಾಗ ಗರಂ ಮಸಾಲನ ತೊಗೊಂಡಿದ್ದೀನಿ. ಇದನ್ನು ಒಂದು 3/4 ಸ್ಪೂನಷ್ಟು ಗರಂ ಮಸಾಲ, ಅರ್ಧದಿಂದ 3/4 ಸ್ಪೂನಷ್ಟು ಗರಂ ಮಸಾಲ. ನೆಕ್ಸ್ಟು ಚಿಲ್ಲಿ ಪೌಡರ್ನ ತೊಗೊಂಡಿದ್ದೀನಿ. ಒಂದು 3/4 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರು. ಇದಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟಕ್ಕೂ ಇವಾಗ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಪೇಸ್ಟ್ ಮಾಡೋಣ. ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಒಂದು ಕನ್ಸಿಸ್ಟೆನ್ಸಿಗೆ ತರಬೇಕು. ಈ ರೀತಿ ಬ್ಯಾಟರ್ ರೆಡಿ ಆಗಿದೆ. ಈ ಕನ್ಸಿಸ್ಟೆನ್ಸಿಲಿ ಬ್ಯಾಟರ್ ಇದ್ದರೆ ನೀಟಾಗಿ ಆ ಕಾಲಿಫ್ಲವರ್, ಬೇಯಿಸಿರೋ ಕಾಲಿಫ್ಲವರ್ಗೆಲ್ಲ ಅಂಟುತ್ತೆ. ಇದಕ್ಕೆ ಇವಾಗ ಬಾಯ್ಲ್ ಆಗಿರೋ ಕಾಲಿಫ್ಲವರ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಎಕ್ಸಾಕ್ಟ್ ಕನ್ಸಿಸ್ಟೆನ್ಸಿ ಇದೇ ರೀತಿ ಇರಬೇಕು. ಆವಾಗ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈ ಕಡೆ ತುಂಬ ಹಿಟ್ಟಿಟ್ಟು ಅಲ್ಲ, ಈ ಕಡೆ ತುಂಬ ತೆಳುವೂ ಅಲ್ಲ, ಆ ರೀತಿ ಇರುತ್ತೆ. ಇದನ್ನಿಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಟ್ ದ ಸೇಮ್ ಟೈಮ್ ಇವಾಗ ಇಲ್ಲಿ ಎಣ್ಣೆನೂ ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು, ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಆ್ಯಕ್ಚುಲಿ ಹೀಗೆ ಇರಬೇಕು. ಒಂದು ಸ್ವಲ್ಪ ಸ್ವಲ್ಪ ಕಾಣಿಸ್ಬೇಕು. ಅಂದರೆ ಹಿಟ್ಟು ತುಂಬ ತೆಳುವೂ ಇಲ್ಲ, ತುಂಬ ಗಟ್ಟಿನೂ ಇಲ್ಲ. ಇವಾಗ ಎಣ್ಣೆ ಕಾಯ್ದಿದೆ, ಒಂದೊಂದಾಗಿ ಹಾಕೋಣ. ಸೊ ಇವಾಗ ಒಂದಷ್ಟು ಹಾಕ್ಕೊಂಡಿದ್ದೀನಿ. ಇದಾವಾಗಲೇ ರುಬ್ಕೊಂಡಿರೋಂಥ ಪುದೀನ ಚಟ್ನಿಗೆ ಸ್ವಲ್ಪ ಉಪ್ಪು, ನಿಂಬೆಹಣ್ಣು ರಸ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಚಾಟ್ ಮಸಾಲಾನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟು. ಎಕ್ಸಾಕ್ಟ್ ನೀವು ಹೊರಗಡೆ ಹೇಗೆ ತಿಂತೀರೋ ನೀವು ತಿಂದಿರ್ಬೋದು ಡ್ರೈ ಗೋಬಿನ. ಮೈಸೂರಲ್ಲಿ ಇದು ಸ್ವಲ್ಪ ಫೇಮಸ್ಸು ಡ್ರೈ ಗೋಬಿ.
ಸೊ ಅದೇ ರೀತಿ ನಾನಿಲ್ಲಿ ಮಾಡಿದ್ದೀನಿ. ನಂದು 2 ಕಡೆ ತಿಂದಿದ್ದೆ, ಸೇಮ್ ಟು ಸೇಮ್ ಟೇಸ್ಟ್ ಬಂದಿದೆ. ಇವಾಗ ಈ ಕಡೆ ಇದು ಕುಕ್ ಆಗಿದೆ. ಇವಾಗೆಲ್ಲ ಇದನ್ನ ಎತ್ತಿ ಸ್ಟ್ರೇನ್ ಮಾಡೋದಕ್ಕೆ ಹಾಕ್ತಾಯಿದ್ದೀನಿ. ಟ್ರಸ್ಟ್ ಮೀ, ಟೇಸ್ಟ್ ಅಂತೂ ಅಲ್ಟಿಮೇಟಾಗಿ ಬಂದಿತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಟೇಸ್ಟ್. ನಾನು ಅಂದ್ಕೊಂಡೇ ಇಲ್ಲ ಎಕ್ಸಾಕ್ಟ್ ಅದೇ ರೀತಿ ಬರುತ್ತೆ ಅಂತ. ನಾನು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದೇನೋ ಅಂದ್ಕೊಂಡಿದ್ದೆ, ಬಟ್ ಇಟ್ ವಾಸ್ ಜಸ್ಟ್ ಆಸಮ್. ನಾನಿಲ್ಲಿ ಕ್ರಿಸ್ಪಿಯಾಗಿ ಎಷ್ಟು ಬಂದಿದೆ ಅಂತ ತೋರಿಸೋದಕ್ಕೆ ಹೇಳಿ ಹಿಂಗೆ ಮಾಡ್ತಿದ್ದೆ. ಸೊ ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿ ಬಂದಿದೆ. ಇದನ್ನು ನಾನು ಸೌತೆಕಾಯಿ ಮತ್ತು ಆನಿಯನ್ ಆಮೇಲೆ ಲೆಮನ್ ಜೊತೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಪಕ್ಕ ಪುದೀನ ಚಟ್ನಿ ಕೂಡ ಹಾಕಿದ್ದೀನಿ. ಇದಕ್ಕೆ ಇವಾಗ ಸ್ವಲ್ಪ ಚಾಟ್ ಮಸಾಲೆನ ಹಾಕೋಬೇಕು, ಬಿಕಾಸ್ ಅಂಗಡಿಲೂ ಹೀಗೆ ಕೊಡ್ತಾರೆ. ನಾನು ಅದೇ ರೀತಿ ಟ್ರೈ ಮಾಡಿದೆ ಸರ್ವ್ ಮಾಡೋಣ ಅಂತ ಹೇಳಿ. ಚಾಟ್ ಮಸಾಲೆ ಎಲ್ಲ ಹಾಕ್ಕೊಂಡು ಇಟ್ ವಾಸ್ ರೆಡಿ ಟು ಈಟ್ ಅನ್ನೋ ರೀತಿ ಸಿಕ್ಕಾಪಟ್ಟೆ ಕ್ರಿಸ್ಪಿಯಾಗಿ ಬಂದಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಟೇಸ್ಟು. ಸೊ ಗೈಸ್, ಇದು ಮಾಡಿರೋಂತಹ ಡ್ರೈ ಗೋಬಿ ಭೂಮಿಕಾ ಕೈ ಕೊಡ್ತಾ ಇದ್ದೀನಿ. ನಾನೀಗ ಟೇಸ್ಟ್ ಮಾಡಿ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ಸೂಪರ್. ಅಂಗಡಿನಲ್ಲಿ ಹೇಗೆ ಮಾಡ್ತಾರೋ ಅದೇ ಥರ ಇದೆ, ಅದಕ್ಕಿಂತ ಇನ್ನೂ ಸ್ವಲ್ಪ ಚೆನ್ನಾಗೂ ಇದೆ ಅಂತ ಹೇಳ್ತೀನಿ ನಾನು. ತುಂಬಾ ಚೆನ್ನಾಗಿದೆ. ಐ ಲವ್ ಇಟ್. ತುಂಬ ಚೆನ್ನಾಗಿದೆ. ನಾನು ಆವಾಗಲೇ ಟೇಸ್ಟ್ ಮಾಡಿದ್ದೆ, ಬಟ್ ನನ್ನ ರಿವ್ಯೂ ನಾನು ಕೊಡೋದಕ್ಕಾಗಲಿಲ್ಲ. ಸೊ ಇವಾಗ ಅವಳು ಬಂದಮೇಲೆ ಒಟ್ಟಿಗೆ ರಿವ್ಯೂ ಕೊಡೋಣ ಅಂತ ಹೇಳಿ ಕೊಟ್ಟಿರಲಿಲ್ಲ ನಾನು ಕೂಡ. ನಿಜವಾಗ್ಲೂ ಸೂಪರಾಗಿ ಬಂದಿದೆ. ನಾನು ಆ್ಯಕ್ಚುಲಿ ಇದು ನಂದಿನಿ ಲೇಔಟಲ್ಲಿ ಸ್ಟ್ರೀಟ್ ಫುಡ್ ಇದೆ, ಫುಡ್ ಸ್ಟ್ರೀಟ್ ಇದೆ. ಅಲ್ಲಿ ನಾವು ಯೂಶ್ವಲಿ ಪಾಲಕ್ ಡ್ರೈ ಗೋಬಿ ತೊಗೊತೀವಿ, ತುಂಬ ಚೆನ್ನಾಗಿರುತ್ತೆ. ಡಿಟ್ಟೋ ಅದೇ ರೀತಿ ಬಂದಿದೆ, ಬಟ್ ಇಲ್ಲಿ ಪಾಲಕ್ ಹಾಕಿಲ್ಲ ಅಷ್ಟೇ. ಗ್ರೀನ್ ಕಲರ್ ಒಂದಿಲ್ಲ, ಉಳಿದಿದ್ದು ಮಾತ್ರ ಸೂಪರಾಗಿ ಬಂದಿದೆ ಎಲ್ಲನೂ. ಸೀರಿಯಸ್ಲಿ ಸಕ್ಕದಾಗಿದೆ. ಅಲ್ಟಿಮೇಟ್. ಐ ಲವ್ ಇಟ್. ಐ ಹೈಲಿ ರೆಕಮೆಂಡ್ ಟು ಟ್ರೈ ದಿಸ್. ಸಕ್ಕವಾಗಿದೆ. ನಾನು ಚಿಕ್ಕ ಮಕ್ಳಿಗೆ ಈ ಥರ ಮಾಡಿಕೊಟ್ರಂತೂ ಈಗ ಹೆಂಗಿದು ಚಳಿಗಾಲ, ಸೊ ಮನೇಲಿ ಸಂಜೆ ಮಾಡ್ಕೊಂಡು ತಿನ್ಬೋದು. ವೆರಿ ವೆರಿ ಈಸಿ ರೆಸಿಪಿ. ಸೊ ಬಿಸಿ ಆಗಲಿ ಚೆನ್ನಾಗಿರುತ್ತೆ. ಏನು ಮಾಡೋಣ? ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್. ಬಾಯ್.